ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ಒಂದು ಗಡ್ಡೆ ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧಿ. ಕಾರಣ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆದು ದೇಶಗಳಿಗೆ ಇದು ರಫ್ತು ಮಾಡಿ ಅಲ್ಲಿ ಅತಿ ಹೆಚ್ಚು ಹಣವನ್ನು ಗಳಿಸುವಂತಹ ಈರುಳ್ಳಿ, ಆನಿಯನ್ ಇದು ನಮಗೆ ಅತಿ ಲಾಭದಾಯಕ ಮತ್ತು ಅತಿ ಮೆಡಿಸಿನಲ್ ವ್ಯಾಲ್ಯೂನ ಅಡಕವಾಗಿಟ್ಕೊಂಡಿದೆ. ಸ್ನೇಹಿತರೆ, ಈ ಈರುಳ್ಳಿ ಬಹಳ ಘಾಟ್ ಇರ್ತದೆ. ನೋಡ್ತಾ ಇದ್ದಂಗೆ ಕಣ್ಣೀರು ಬಂದ್ಬಿಡುವಂಥ ಶಕ್ತಿ ಇದಕ್ಕಿದೆ ಮತ್ತು ಅಷ್ಟೇ ಶಕ್ತಿಯುತ. ಈ ಈರುಳ್ಳಿನ ಇಷ್ಟು ಸಾಕು, ಒಂದು 50 ಗ್ರಾಮ್ ಸಾಕು. ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಯಾವ BP ಇರಲ್ಲ, ಯಾವ ಶುಗರ್ ಇರಲ್ಲ. ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದರಲ್ಲಿ ಅಡಕವಾಗಿದೆ. ಯಾವುದೋ ಅಂದರೆ ಪಲ್ಯಕ್ಕೆ ಹಾಕೋ ಅಥವಾ ಹಂಗೆ ಹಸಿ ತಿನ್ನೋದು ಭಾರಿ ಒಳ್ಳೆಯದು. ಕೆಲವರು ವಾಸನೆ ಅದು ಇದು ಅಂತಾರಲ್ಲ, ಆದ್ದರಿಂದ ಅವ್ರು ಹೇಳ್ತಾ ಇರೋದು. ಇದು ಅಷ್ಟು ಶಕ್ತಿಯುತ. ಇದು ಅನೇಕರು ಈ ಈರುಳ್ಳಿನ ಹೊರದೇಶಗಳಲ್ಲಿ ರಫ್ತು ಮಾಡಿ ಅತಿ ಹೆಚ್ಚು ಹಣವನ್ನು ಗಳಿಸುತ್ತಾರೆ. ಕಾರಣ ಅಲ್ಲಿನ ಜನರು ಈ ಈರುಳ್ಳಿ ಅಂದರೆ ಭಾರಿ ಇಷ್ಟ. ಆ ಕಲ್ಲರು ಇದು ಪ್ರತಿಯೊಂದು ಇಷ್ಟಪಡುತ್ತಾರೆ. ಆದರೆ ಇದು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಕಣ್ಣುಗೊಳ್ಳಗಿದು, ಜೀರ್ಣಶಕ್ತಿಗೆ ಮತ್ತು BPಗೆ, ಶುಗರ್ಗೆ ಇತ್ಯಾದಿಗಳೆಲ್ಲ ಇದು ಒಂದು ದಿವ್ಯ ಔಷಧಿ. ಸ್ನೇಹಿತರೆ, ಇದು ನಾವುಗಳೇ ಬೆಳೆಸಿ ಸೇವನೆ ಮಾಡೋದ್ರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ. ಅದೇ ನಮ್ಮ ರಾಸಾಯನಿಕ ಈಗ ಎಲ್ಲ ಬ್ಯಾನ್ ಮಾಡ್ತಾಯಿದ್ದಾರೆ. ರಾಸಾಯನಿಕ ಹಾಕಬಾರ್ದು. ರಾಸಾಯನಿಕ ರಹಿತ ಇದನ್ನು ಗ್ರೋ ಮಾಡಿ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಈರುಳ್ಳಿ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡ್ಲಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.